ಪ್ರಜ್ವಲ್ ರೇವಣ್ಣನ ಕಾವಲಿಗಿದ್ದಾರೆ ಹಾಸನದ 3 ಜನ ಹುಡುಗರು, 3 ಜನ ಬಾಯ್ಸ್ ಫ್ರಮ್ ಹಾಸನ. ಪ್ರಜ್ವಲ್ ರೇವಣ್ಣ ಜೊತೆ ರಕ್ಷಣೆಗೆ ಅಂತ ಯೋಚನೆ ಮಾಡಿದ್ದಾರೆ ಅವರನ್ನ. 3 ಜನ ಬಾಯ್ಸ್ ಎಲ್ಲದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣಂಗೆ ಏನ್ ಬೇಕು, ಊಟ ತಿಂಡಿ ಮತ್ತೊಂದು ಮಗದೊಂದು ಎಲ್ಲವನ್ನ ಅವರೇ ನಿಯಂತ್ರಿಸ್ತಾರೆ. ಟಿಕೆಟ್ ಬುಕ್ ಮಾಡ್ಬೇಕಾ, ಎಲ್ಲಿಂದ ಮಾಡ್ಬೇಕು, ಮ್ಯೂನಿಸಿಂದ ತಗೊಳ್ಳಿ ಟಿಕೆಟ್ ಅಂತ. ಜೊತೆಗೆ ಪ್ರಜ್ವಲ್ಗೂ ಮತ್ತು HD ದೇವೇಗೌಡರ ಕುಟುಂಬದ ನಡುವೆ ಇವರೇ ಬ್ರಿಡ್ಜು. ಹಾಸನದ 3 ಜನ ಹುಡುಗರು ಅವರನ್ನ ಕರ್ಕೊಂಡೇ ಹೋಗಿದ್ದಾನೆ ಪ್ರಜ್ವಲ್. ಕೇವಲ ಒಬ್ಬನೇ ಹೋಗಿದ್ದಲ್ಲ, 3 ಜನ ಹುಡುಗರನ್ನ ಕಾವಲಿಗೆ ಕರ್ಕೊಂಡು ಹೋಗಿದ್ದಾನೆ. ಆ 3 ಜನ ಹುಡುಗರು ಪ್ರಜ್ವಲ್ಗೆ ಬೇಕಾಗಿರೋದು ಏನ್ ಬೇಕೋ ಅದು ಎಲ್ಲಾ ರೀತಿಯಲ್ಲಿ ಸಾಥ್ ಕೊಡ್ತಾರೆ. ಪ್ರಜ್ವಲ್ ರೇವಣ್ಣ ಓಡಾಡಕ್ಕಾಗಲ್ವಲ್ಲ, ಆತನ ಮುಖ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೂ ಬಂದಿತ್ತಲ್ಲ. ಹಾಗಾಗಿ 3 ಜನ ಹುಡುಗರು ಹಾಸನದವರು ಅವರನ್ನ ಸಾಕೊಂಡಿದ್ದಾರೆ. ಅವರಿಗೆ ಬೇಕನ್ನೋದನ್ನ ಕೊಟ್ಟುಕೊಂಡು ಸಾಕೊಂಡಿದ್ದಾರೆ. ಹಾಗಾಗಿ ಇವ್ರು ಹೇಳ್ದಂಗೆ ಕೇಳ್ತಾರೆ. ಅದಕ್ಕೆ ಪ್ರಜ್ವಲ್ ಜೊತೆ ಹೋಗಿದ್ದಾರೆ. ಯಾರಿಗೆ ಬೇಕ್ರಿ, ಯಾರು ಬೇಡ ಅಂತಾರೆ. 1 ತಿಂಗಳುಗಳ ಕಾಲ ಫ್ರಾಂಕ್ಫರ್ಟು, ಮ್ಯೂನಿಚ್ಚು, ಜರ್ಮನಿ, ದುಬೈ ಯಾರಿಗೆ ಸಿಗುತ್ತೆ ಇಂಥ ಟ್ರಿಪ್ಪು. ಆ 3 ಜನ ಈತನ ಜೊತೆ ಕಳಿಸ್ಕೊಟ್ಟಿದ್ದಾರೆ. ಈತಂಗೆ ಬೇಕು ಬೇಡಗಳನ್ನೆಲ್ಲ ಅವರೇ ನೋಡ್ಕೊಂತಿದ್ರು. ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಅವರೇ ಒಂದು ವಿಡಿಯೋ ಮಾಡಿ, ಇವತ್ತು ನೀವು ರಿಕ್ವೆಸ್ಟ್ ಮಾಡಿ ನಾಡಿದ್ದೊಂದು ವಿಡಿಯೋ ಮಾಡ್ತೀವಿ ಅನ್ನುವ ಒಂದು ಸಂದೇಶ ಏನೇ ಇದ್ರು ಇವರೇ ಬ್ರಿಡ್ಜ್ ಆಗಿ ಮಾಡಿದ್ದಾರೆ. ನೋಡಿ ಇದನ್ನೇ ನಾವಾಗಲೇ ಹೇಳಿದ್ದು ಪಾಮ್ ಜುಮೇರಾ ಅಂತ. ಪಾಮ್ ಜುಮೇರಾ ಅನ್ನುವಂಥ ಒಂದು ಸಿಟಿ, ಅಲ್ಲಿನ ಸಮುದ್ರದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಅತ್ಯದ್ಭುತ ಸಿಟಿ. ಕೋಟಿ ಬೇಕು ನೀವು ಒಳಗಡೆ ಹೋಗೋದಕ್ಕೆ. ಅಲ್ಲೆಲ್ಲ ನಾವು ಒಂದು 2 ದಿನ 3 ದಿನ ಇರಬೇಕು ಅಂತಂದರೆ ಪಾಮ್ ಜುಮೇರಾದಲ್ಲಿ ಮಿನಿಮಮ್ 1 ದಿನಕ್ಕೆ ಭಾರತದ ಕರೆನ್ಸಿನಲ್ಲಿ ಲಕ್ಷಾಂತರ ರೂಪಾಯಿ ಇದೆ. ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಪಾಮ್ ಜುಮೇರಾದಲ್ಲಿ ಸ್ವಲ್ಪ ದಿನ, JLTನಲ್ಲಿ ಸ್ವಲ್ಪ ದಿನ, ಕೋಟಿ ಖರ್ಚು ಮಾಡಿದಾನ್ರಿ. 1 ತಿಂಗಳು ಈತ ವಾಸ ಮಾಡೋದಕ್ಕೆ ಎಷ್ಟು ಕೋಟಿ ಸುರಿದಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದರೆ ಫ್ಲೈಟು 3 ಜನ ಪ್ಲಸ್ ಇವ್ರ ಜೊತೆಗೆ ಒಟ್ಟು 4 ಜನ. ಅವರ ಊಟ ತಿಂಡಿ ಆಗು ಹೋಗು, ಅವ್ರಿಗೆ ಬೇಕು ಅನ್ನೋದು, ಕುಡಿಯೋಕ್ಕೆ ತಿನ್ನೋಕ್ಕೆ, ಅವ್ರು ಇರೋದಕ್ಕೆ, ಓಡಾಡೋದಕ್ಕೆ ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ಮಾಡಿ ಕೊಟ್ಟೇ ಪ್ರಜ್ವಲ್ನನ್ನು ಹೊರಗಡೆ ಕಳಿಸಿದ್ದು. ಪ್ರಜ್ವಲ್ ಒಬ್ಬನೇ ಓಡೋಗಿದ್ದಲ್ಲ, ತಲೆ ಮರೆಸ್ಕೊಂಡು ಒಬ್ಬನೇ ಬಟ್ಟೆ ಹಿಡ್ಕೊಳ್ಳದೆ ಬ್ಯಾಗ್ ಇಲ್ಲದೆ ಹೋಗಿದ್ದಲ್ಲ. ಆತ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಅದರ ಪ್ರಕಾರ ಅವನ ಜೊತೆ ಯಾರು ಹೋಗಬೇಕು ಅನ್ನೋದು ಪ್ಲ್ಯಾನ್ ಆಗಿತ್ತು. 3 ಜನ ಹುಡುಗರನ್ನ ಹೋಗಬೇಕಾದ್ರೇನೋ ಅಥವಾ ಹೋದ ಮೇಲೋ ಟೋಟಲ್ ಆಗಿ ಕರೆಸ್ಕೊಂಡಿದ್ದಾನೆ. ಹಾಸನದ 3 ಜನ ಹುಡುಗರು ಇವನಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಸುತ್ತಮುತ್ತ ನಿಲ್ಲಿಸ್ಕೊಂಡಿದ್ದಾರೆ. ಆದರೆ ಪಾಮ್ ಜುಮೇರಾದಲ್ಲಿ ಈತನಿಗೆ ಆಶ್ರಯ ಹೆಂಗ್ ಸಿಕ್ತು? ಗೌಪ್ಯತೆಯನ್ನ ಕಾಪಾಡ್ಕೊಂಡಿರೋದು ಯಾರು? ಪಾಮ್ ಜುಮೇರಕ್ಕೆ ಹೋಗಿದ್ದಾನೆ. ಅಲ್ಲಿ ಯಾರು ಇವರಿಗೆ ಅವಕಾಶ ಮಾಡಿಕೊಟ್ರು? ಮಾಜಿ ಪ್ರಧಾನಿ HD ದೇವೇಗೌಡರ ಆಪ್ತ ಕುಟುಂಬ ಆಶ್ರಯ ಕೊಟ್ಟಿದೆಯಂತೆ. ದುಬೈಯಲ್ಲಿರುವಂತ ಒಂದು ಆಪ್ತ ಕುಟುಂಬ. ಇಂಟರ್ನ್ಯಾಷನಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ದೇವೇಗೌಡರಿಗೆ ಬೇಕಾಗಿರೋರು, ದೇವೇಗೌಡರಿಂದ ಕೆಲಸ ಮಾಡಿಸ್ಕೊಂಡಿರೋರು, ದೇವೇಗೌಡರಿಗೆ ಬಹಳ ಆಪ್ತವಾಗಿರುವ ಒಂದು ಕುಟುಂಬ, ದುಬೈಯಲ್ಲಿರೋ ಕುಟುಂಬ. ಅವರು ಈ ಗೌಪ್ಯತೆಯನ್ನು ಕಾಪಾಡ್ತಿದ್ದಾರೆ. ಅವರೇ ಪ್ರಜ್ವಲ್ ರೇವಣ್ಣಂಗೆ ಪಾಮ್ ಜುಮೇರಾದಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿಗಳ ಮೊಮ್ಮಗ ಅಲ್ವಾ, ಇರ್ಬೋದೇನೋ ಅಂತ ಆತನಿಗೋಸ್ಕರ ವಿಶೇಷವಾದಂಥ ಸೌಲಭ್ಯಗಳನ್ನು ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಆತ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈವನ್ ಅದು ಕೂಡ ಒಂದು ದೊಡ್ಡ ಅಪರಾಧ. ಒಬ್ಬ ಅಪರಾಧಿ ಅಥವಾ ಆರೋಪಿಗೆ ರಕ್ಷಣೆ ಕೊಡೋದು, ಅವನಿಗೆ ಆಶ್ರಯ ಕೊಡೋದು ಕೂಡ ದೊಡ್ಡ ಅಪರಾಧ. ಹಾಗಾಗಿ ಮುಂದೇನಾಗುತ್ತೆ ನೋಡೋಣ, ಅದು ಯಾರು ಏನು ಮತ್ತೆ ನೋಡೋಣ. ಬೇಕಾಗಿರೋದು ಪ್ರಜ್ವಲ್. ಪಾಮ್ ಜುಮೇರಾದಿಂದ ಸದ್ಯ ಶಿಫ್ಟ್ ಆಗಿದ್ದಾನೆ JLT ಟವರ್ಗೆ, ಅಲ್ಲಿದ್ದಾನೆ ಅನ್ನೋದು ಮಾಹಿತಿ. ಸಂತೋಷ್ ಮಾತನಾಡ್ತಾರೆ ಈ ಬಗ್ಗೆ. ಸಂತೋಷ್, ನಾನಾಗಲೇ ನಿಮ್ಮನ್ನು ಇಂಟ್ರಪ್ಟ್ ಮಾಡಿದೆ, ಸಾರಿ. ಎಲ್ಲಿದ್ದಾನೆ, ಅವನಿಗೆ ಯಾರು ಆಶ್ರಯ ಕೊಟ್ಟರು? 3 ಜನ ಹಾಸನದ ಹುಡುಗರಂತೆ. ಯಾರ 3 ಜನ? ಹೇಗೆ ಅವನಷ್ಟು ಈಸಿಯಾಗಿ 1 ತಿಂಗಳಿಂದ ಯಾರಿಗೂ ಗೊತ್ತಾಗ್ದಿದ್ದಂಗಿದ್ದಾನೆ? ಸಂತೋಷ್. ಪ್ರಣತ್, ಪ್ರಮುಖವಾಗಿ ಹಲವು ಪ್ರಶ್ನೆಗಳು ಈ ಒಂದು ಪ್ರಕರಣದಲ್ಲಿ ಉದ್ಭವಿಸುವುದಂತೂ ಸ್ಪಷ್ಟ. ಯಾಕೆಂತ ಹೇಳಿದ್ರೆ SIT ಅಧಿಕಾರಿಗಳಿಗೂ ಕೂಡ ಅವನು ಯಾವ ಒಂದು ದೇಶದಲ್ಲಿ ವಾಸ್ತವ್ಯವನ್ನು ಹೂಡಿದ್ದ ಅನ್ನುವಂಥದ್ದು ಇದುವರೆಗೂ ಕೂಡ ಪತ್ತೆ ಆಗಿರಲಿಲ್ಲ. ಆದರೆ ಕೆಲವೊಂದಿಷ್ಟು ಬಲ್ಲ ಮೂಲಗಳ ಪ್ರಕಾರ ಇದೀಗ ಪ್ರಜ್ವಲ್ ರೇವಣ್ಣ ವಾಸವಾಗಿರುವಂಥದ್ದು ದುಬೈನ ಒಂದು ಹೈ ಕ್ಲಾಸ್ ಜೊತೆಗೆ ತುಂಬ ಐಷಾರಾಮಿಯಾಗಿರುವಂತಹ ಹೋಟೆಲ್ನಲ್ಲಿ, ಜೊತೆಗೆ ರೆಸಾರ್ಟ್ನಲ್ಲಿ ಆತ ವಾಸವಾಗಿದ್ದಾನೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಮಾಹಿತಿ ಲಭ್ಯವಾಗ್ತದೆ. ಜುಮೇರಾ ಅನ್ನುವಂತಹ ಹೋಟೆಲ್ ಆ್ಯಂಡ್ ರೆಸಾರ್ಟ್ ಇರುವಂತಹ ಪ್ರದೇಶ, ಜೊತೆಗೆ ಅದೊಂದು ರೀತಿಯ ಐಲ್ಯಾಂಡ್ ಮಾದರಿಯಲ್ಲಿ ಇರುವಂತಹ ಪ್ರದೇಶದಲ್ಲಿಯೇ ಕಳೆದ 1 ತಿಂಗಳಿನಿಂದ ವಾಸವಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ 2ನೇ ಪ್ರಶ್ನೆಯಲ್ಲಿ ಉದ್ಭವ ಆಗುವಂಥದ್ದು, ಆರಂಭದಲ್ಲಿ ಜರ್ಮನಿಗೆ ಪ್ರವಾಸವನ್ನು ಬೆಳೆಸ್ತಾನೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಟಿಕೆಟ್ ಲಭ್ಯವಾಗಿತ್ತು, ವಾಪಸ್ ಬರುವುದಕ್ಕೂ ಕೂಡ ಅದೇ ಜರ್ಮನಿಯಿಂದ ಟಿಕೆಟನ್ನು ಬುಕ್ ಮಾಡಲಾಗಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದಕ್ಕೊಂದು ತಾಳೆ ಆಗ್ತಿದೆ. ಪ್ರಜ್ವಲ್ ರೇವಣ್ಣ ಅವರ
ವಿದೇಶಕ್ಕೆ ಹೋಗಿರುವಂಥದ್ದು, ಜೊತೆಗೆ ವಿದೇಶದಿಂದ ವಾಪಸ್ ಬರ್ತಿರುವಂತಹ ಟಿಕೆಟ್ ಬುಕ್ ಮಾಡಿರುವಂತಹ ಈ ಎರಡು ವಿಚಾರಗಳು. ಆದರೆ ಅದು ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಪ್ರಜ್ವಲ್ ರೇವಣ್ಣ ಟಿಕೆಟನ್ನು ಹೋಗುವುದಕ್ಕೆ ಮತ್ತು ಬರುವುದಕ್ಕೆ ಬುಕ್ ಮಾಡಿರೋದಕ್ಕೆ ವ್ಯಯ ಮಾಡಲಾಗಿದೆ ಹಣವನ್ನು. ಅದನ್ನು ಹೊರತುಪಡಿಸಿದರೆ ಆ ಪ್ರದೇಶದಲ್ಲಿ ಆತ ಚೆಕ್ ಇನ್ ಆಗಿಲ್ಲ ಮತ್ತು ಚೆಕ್ಔಟ್ ಕೂಡ ಆಗಿಲ್ಲ. ಉಳಿದಂತೆ ನೇರವಾಗಿ ಆತ ಪ್ರಯಾಣವನ್ನು ಮಾಡಿರುವಂಥದ್ದು ದುಬೈಗೆ. ದುಬೈನಲ್ಲಿ ಕಳೆದ 1 ತಿಂಗಳಿನಿಂದಲೂ ಕೂಡ ತನ್ನ ವಾಸ್ತವ್ಯವನ್ನು ಮುಂದುವರಿಸಿರುವಂಥದ್ದು. ಜೊತೆಗೆ ನಿನ್ನೆ ಅಂದರೆ 2 ದಿನಗಳ ಹಿಂದಷ್ಟೇ ಬಿಡುಗಡೆಯಾದಂಥ ವಿಡಿಯೋದಲ್ಲೂ ಕೂಡ ನಾನು ಎಲ್ಲಿದ್ದೇನೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಮುಂದಾಗ್ತಾನೆ ಹೊರತು ಯಾವ ಪ್ರದೇಶ, ಯಾವ ದೇಶ, ಯಾವ ಒಂದು ಹೋಟೆಲೋ, ಮನೆಯೋ, ಫ್ಲ್ಯಾಟು ಅಥವಾ ಸ್ನೇಹಿತರ ಒಂದು ಆಶಯವನ್ನು ಕೊಟ್ಟಿದ್ದಾರೋ ಯಾವುದನ್ನು ಕೂಡ ಬಿಚ್ಚಿಡುವುದಕ್ಕೆ ಮುಂದಿಡುವುದಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗುತ್ತೆ. ಆದರೆ ಇದೆಲ್ಲವನ್ನು ಕೂಡ ಪ್ಲ್ಯಾನನ್ನು ಮಾಡಲಾಗಿರುವಂಥದ್ದು. ಕೇವಲ ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ ಟಿಕೆಟ್ ಮಾತ್ರ ಬುಕ್ ಆಗಿದೆ ಹೊರತು ಹೋಗುವುದಕ್ಕೆ ದುಬೈಗೆ ಅಥವಾ ಜರ್ಮನಿಗೆ ವಾಪಸ್ ಬರೋದಕ್ಕೂ ಬುಕ್ ಆಗಿದೆ. ಉಳಿದಂತೆ ಅಲ್ಲಿ ಉಳಿದುಕೊಳ್ಳುವಂಥ ಹೋಟೆಲ್ಸ್ಗಳಿಗೆ ಇವನ ಹೆಸರಲ್ಲಿ ಯಾವುದೇ ರೀತಿಯಾದಂಥ ರೂಮ್ಗಳು ಬುಕ್ ಆಗಿಲ್ಲ. ಉಳಿದಂತೆ ಇವನ ಜೊತೆಗಾರರಲ್ಲಿ ಸಹಪಾಠಿಗಳಾಗಿ ಹೋಗಿದ್ದಂಥ 3 ಜನ ಹಾಸನದ ಹುಡುಗರು, ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ಅತ್ಯಾಪ್ತರಾಗಿದ್ದಂತಹ ಹುಡುಗರುಗಳೇ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಿರುವಂಥದ್ದು ಮೇಲೆ ಗಮನಿಸಬೇಕಾಗತ್ತೆ. ಆ 3 ಜನ ಹುಡುಗರು ಕೂಡ ಅವರ ಹೆಸರಿನಲ್ಲಿ ಹೋಟ್ಲನ್ನು ಬುಕ್ ಮಾಡ್ತಾರೆ, ರೂಮ್ಸ್ಗಳನ್ನು ಬುಕ್ ಮಾಡಿ ಆ ರೂಮ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ವಾಸ್ತವ್ಯವನ್ನು ಇದುವರೆಗೂ ಕೂಡ ಮುಂದುವರಿಸಿದ್ದಾರೆ. ಇದೊಂದೇ ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣ ಯಾವ ಒಂದು ಹೋಟೆಲ್ನಲ್ಲಿ ಚೆಕ್ ಇನ್ ಆಗಿದ್ದಾನೆ ಅಥವಾ ಎಲ್ಲಿ ಇಷ್ಟು ದಿನಗಳ ಕಾಲ ಇದ್ದ ಅನ್ನುವಂಥದ್ದು ಇನ್ನೂ ಕೂಡ ಪತ್ತೆ ಆಗದಿರುವಂಥದ್ದು ದೊಡ್ಡ ವಿಚಾರವಾಗಿತ್ತು. ಆದರೆ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಇದೀಗ ಪವರ್ ಟಿವಿಗೆ ಲಭ್ಯವಾಗಿರುವಂಥ ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿ, ಇದು ಒಂದು ರೀತಿಯಾಗಿ ಗ್ಲೋಬಲ್ ಆಗಿ ಪಡೆದುಕೊಂಡಂಥ ಮಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ SIT ಕಳೆದ 1 ತಿಂಗಳಿನಿಂದಲೂ ಕೂಡ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಆತ ಮೊಬೈಲ್ ಇರ್ಬೋದು, ಆತನ ಸೋಷಿಯಲ್ ಅಕೌಂಟ್ಸ್ಗಳ ಬಗ್ಗೆ ಕೂಡ ಪತ್ತೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇತ್ತು, ಸರ್ಚ್ ಮಾಡುವಂಥದ್ದು. ಎಲ್ಲೂ ಕೂಡ ಆತ ಆ್ಯಕ್ಟಿವಿಟಿಗಳನ್ನು ನಡೀತಾ ಇಲ್ಲ. ಆದರೆ ಆತನ ಸ್ನೇಹಿತರುಗಳು, ಆತನ ತುಂಬ ಬಲ್ಲವರಿಂದ ಸ್ನೇಹಿತರು ಹುಡುಗರುಗಳೇನಿದ್ರು ಅವರ ಮುಖಾಂತರವಾಗಿ ಎಲ್ಲ ರೀತಿಯಾದ ಆ್ಯಕ್ಟಿವಿಟಿಗಳು ನಡೀತಾ ಇತ್ತು. ಜೊತೆಗೆ 2 ದಿನಗಳ ಹಿಂದೆ ಬಿಡುಗಡೆ ಆಗಿರುವಂಥ ವಿಡಿಯೋ ಕೂಡ ಇದೆಯಲ್ಲ, ಆತನ ಮೊಬೈಲ್ನಿಂದ ಅದು ರೆಕಾರ್ಡ್ ಆಗಿರೋದಕ್ಕೆ ಸಾಧ್ಯವಿರೋದಿಲ್ಲ. ಇದೆಲ್ಲವನ್ನು ಗಮನಿಸಿದ್ರೆ ಇದು ಕೂಡ ಅವನ ಸ್ನೇಹಿತರು ಹುಡುಗರುಗಳು 3 ಜನ ಏನು ಆತನಿಗೆ ಊಟೋಪಚಾರ ಇರ್ಬೋದು, ಬೇಕಾದಂಥ ಬಟ್ಟೆ ಇರ್ಬೋದು, ಉಳಿದಂತೆ ಅಗತ್ಯ ವಸ್ತುಗಳ ಪೂರೈಕೆ ಏನಿದೆ ಇದೆಲ್ಲವನ್ನು ಕೂಡ ಇದೇ ಹಾಸನದ ಅತ್ಯಾಪ್ತ ಹುಡುಗರುಗಳೇನಿದ್ದಾರೆ, ದೇವೇಗೌಡರ ಕುಟುಂಬಕ್ಕನ್ನ ಹಿಂದಿನಿಂದಲೂ ಕೂಡ ಬಲ್ಲವರು, ಜೊತೆಗೆ ಅವರ ಕುಟುಂಬದ ಜೊತೆ ಉತ್ತಮವಾದಂಥ ಒಡನಾಟ ಇಟ್ಕೊಂಡಿರುವಂಥ ಹುಡುಗರುಗಳೇ ಅವರಿಗೆ ಎಲ್ಲವನ್ನು ಕೂಡ ನೆರವನ್ನು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಒಂದು ಇಲ್ಲಿ ಗಮನಿಸಬೇಕು, ಒಂದು ವೇಳೆ 31ರಂದು SITಗೆ ಖುದ್ದಾಗಿ ಹಾಜರಾಗ್ತೇನೆ ಅನ್ನುವಂಥದ್ದನ್ನು ವಿಡಿಯೋದಲ್ಲಿ ಹೇಳಲಾಗಿದೆ. ಒಂದು ವೇಳೆ ನೇರವಾಗಿ ದುಬೈನಿಂದ ಬೆಂಗಳೂರಿಗೆ ವಾಪಸ್ ಆಗಬೇಕೇ ಹೊರತು ಜರ್ಮನಿಯಿಂದ ಬರ್ತೀನಿ ಅನ್ನುವಂಥ ಈಗಾಗಲೇ ಟಿಕೆಟ್ ಏನು ಬುಕ್ ಆಗಿದೆ, ಅದು ಕೇವಲ ಶೋ ಮಾಡೋದಕ್ಕೆ ಮಾತ್ರ ಇದೊಂದು ಪ್ಲ್ಯಾನನ್ನು ಮಾಡಿರುವಂಥದ್ದು. ಅಂದರೆ ಜನರನ್ನು SITಯ ದಿಕ್ಕನ್ನು ತಪ್ಪಿಸಬೇಕು, ನೇರವಾಗಿ SITಗೆ ಬಂದು ಹಾಜರಾಗಿದೆ ಅನ್ನುವಂಥ ಒಂದು ಸಂದೇಶ ಕೊಡುವಂಥ ಪ್ರಯತ್ನವನ್ನು ಇಲ್ಲಿ ತಿರುಚುವ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಮಾಡ್ತಿರುವಂತಹ ಮತ್ತೊಂದು ಹಾದಿ ತಪ್ಪಿಸುವಂತಹ ಕೆಲಸವನ್ನು ಕೂಡ ಪ್ರಜ್ವಲ್ ರೇವಣ್ಣ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಣೋತ್. ರೈಟ್.